वराहरूपं दैववरीष्टं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ
अहर्निशम् अनेकदन्तं भक्तानाम् एकदन्तम् उपास्महे अगजानन पद्मार्कं गजाननम् अहर्निशम् अनेकदन्तं भक्तानाम् एकदन्तम् उपास्महे ओम मद्बद्य स्वामी पूर्ति प्रणकृन्मग्गं स्थापितवान् चक्रमय तरेधा निधि समूढस्वागं सुरे विष्णारराडं विष्णा विष्णु विष्णस्योरसे विष्णा आदरं विष्णुवेत्वा बुधं सांगं सायितं सवान शक्ति पत्नीपुत्र परिवार समेतं सर्वालंकार भूषितं देवता प्रत्यदेवता सीता सूर्यग्रहस्य ईशानिभागे भानाकालमण्डले मुद्गदानि सोपरभगवन्तम् ओम ओम स्वाहा ओम स्वाहा बुधग्रहमावाहयामि स्थापयामि पूजयामि वाद्यमर्गमात्मनियमसमर्पयामि पुष्पमेकं समर्पयामि अतः बृहस्पतिग्रह आवाहनम् ओम बृहस्पतये नमः बृहस्पति ಗ್ರಹವನ್ನು ಉತ್ತರ ದಿಕ್ಕಿಗೆ ಅಧಿಪತಿಯಾಗಿರತಕ್ಕಂಥವನು ಅರಿಶಿನ ವರ್ಣದ ಬಟ್ಟೆಯನ್ನ ಧಾರಣೆ ಮಾಡಿರ್ತೇವೆ ಮತ್ತೆ ಕಡಲೆಕಾಳನ್ನ ಧಾನ್ಯವಾಗಿ ಇಟ್ಟಿರ್ತೇವೆ ಗುರುಗ್ರಹ ಬಂದು ಉತ್ತರ ದಿಕ್ಕಿಗೆ ಅಧಿಪತಿ ಕುಬೇರ ಅಧಿಪತಿಯಾಗಿರ್ತದೆ ದುಡ್ಡನ್ನ ಕರಡಿಸ್ತಕ್ಕಂಥ ಗುರು ಮಾತ್ರ ಕಾಂಚಾಣ ಕೊಡೋದು ಅವರೇನೆ ತಂದೆ ಹೆಸರು ಕೊಡ್ತಾರೆ ತಾಯಿ ಉಸಿರು ಕೊಡ್ತಾರೆ ಉಸಿರು ಇರೋವರೆಗೂ ಹೆಸರು ಕೊಡ್ತಕ್ಕಂಥ ವಿದ್ಯೆ ಕಲ್ಸೋದು ಗುರು ಒಬ್ರೆ ಒಂದ್ಸರಿ ವಿದ್ಯೆ ಕಲ್ತ ಮೇಲೆ ಸಾಯೋವರೆಗೂ ಅದೇನಾದ್ರೆ ಅನ್ನ ತಿನ್ನ ನೀವಾಗಿರ್ಬೋದು ನಾವಾಗಿರ್ಬೋದು ಅದಲ್ವಾ ಅವರ ಆಶೀರ್ವಾದ ಸದಾಕಾಲ ಜೀವನ ಪರ್ಯಂತ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಡ್ರಿ. ಹಾಗೆ ನಮ್ಮ ದೇಹದಲ್ಲಿ ಸ್ಪೈನಲ್ ಕಾರ್ಡ್ ಬೆನ್ನಿನ ಮೂಳೆಗೆ ಅಧಿಪತಿಯಾಗಿರ್ತಕ್ಕಂಥವನು, ಉದರ ಭಾಗಕ್ಕೆ ಹೊಟ್ಟೆ ಭಾಗಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಆ ಒಂದು ಗುರುಗ್ರಹ. ಗುರುಬಲ ಇಲ್ಲ ಅಂತಂತಂದ್ರೆ ನಿಮ್ಮ ಹತ್ರ ಕೋಟಿ ರೂಪಾಯಿ ಇಟ್ಕೊಂಡ್ರು ಒಂದೇ ಒಂದು ಇಟ್ಕೆ ಇಡಕ್ಕಾಗಲ್ಲ, ಒಂದು ಸಹಿತ ಇಡಕ್ಕಾಗಲ್ಲ, ಏನೊಂದು ಕೈಗತ್ತಲ್ಲ. ಅದೇ ಗುರುಬಲ ಇಲ್ಲ, ನಿಮ್ಮ ಹತ್ರ ದುಡ್ಡು ಇಲ್ಲ ಅಂತಂದ್ರೂ ಬೇರೆಯವ್ರು ಯಾರ ಹತ್ರ ಕೈ ಚಾರ್ಜಿದ್ರು ಸಹಿತ ಆ ದುಡ್ಡು ನೀವು ಗುರು ಕೊಡ್ತಾರೆ. ಅದೆಲ್ಲದಕ್ಕೂ ಮೂಲ ಗುರುಗ್ರಹ. ಗುರುಬಲ ಬೇಕೇ ಬೇಕು. ಗುರುಬಲ ಇದ್ರೆ ಮದುವೆ ಆಗೋದು, ಕಾರ್ ತಗೊಳ್ಳೋದು, ಒಡವೆ ವಸ್ತು ಇನ್ನೊಂದು ಮತ್ತೊಂದೆಲ್ಲ ಮಾಡ್ತಕ್ಕಂಥದ್ದು. ಗುರುಬಲ ಇಲ್ಲ ಅಂದ್ರೆ ಮದುವೆ ಇದ್ರೆ ಏನು ಮಾಡ್ತಾಯಿಲ್ಲ. ಅದೆಲ್ಲದಕ್ಕೂ ಮೂಲ ಗುರು ಅಧಿಪತಿ ಆಗಿರ್ತಕ್ಕಂಥದ್ದು. ಗುರು ದ್ರೋಹಿ ಆದ್ರೆ, ಗುರು ಶಾಪಕ್ಕೆ ತುತ್ತಾದ್ರೆ, ಕುರುಕ್ಷೇತ್ರದ ಕರ್ಣ ಗೊತ್ತಲ್ವಾ, ಕಡೆ ಟೈಮಲ್ಲಿ ಎಲ್ಲವೂ ಸಿಕ್ಕಿ ಲಾಸ್ಟ್ ಟೈಮಲ್ಲಿ ಅಪ್ಲೈ ಆಗೋದು ಗುರು ಶಾಪ. ಅದೆಲ್ಲ ಅವರನ್ನ ಪ್ರಾರ್ಥನೆ ಮಾಡ್ಕೊಡ್ತೀವಿ. ನೀವು ಓದುವಂತ ಸಮಯದಲ್ಲಿ ನೀವು ವಿದ್ಯೆ ಹೇಳ್ಕೊಟ್ಟ ಗೊತ್ತಿದ್ಯಾರು ಅಂತ ಹಂಗೆ ನೋಡಿಲ್ಲ ಹೇಳ್ಕೊಟ್ಟದ ಅದೆಲ್ಲ ಮರ್ತ್ಬಿಟ್ರ ಮೂಲ ಅವ್ರು ಇರ್ಬೇಕು. ಯಾಕಂದ್ರೆ ಕೇಸ್ ಹಾಕ್ಕೊಟ್ಟಿದ್ದಾರೆ. ಸುಲೋಚನ ಅಂತ ಅದು ಚೆನ್ನಾಗಿದೆ. ನೀವು ಓದುವಂಥ ಸಮಯದಲ್ಲಿ ನೀವು ವಿದ್ಯೆ ಹೇಳ್ಕೊಟ್ಟಂತೆ ಗುರುಗಳು ಈ ಕ್ಷಣದಲ್ಲಿ ನೆನೆಸ್ಕೊಳ್ಳಿವ. ನಿಮ್ಮ ನಡವಳಿಕೆಯಿಂದ, ನಿಮ್ಮ ಮಾತಿಂದ, ಮಾನಸಿಕವಾಗಿ, ದೈಹಿಕವಾಗಿ ನಿಮ್ಮಿಂದ ಏನೇ ತಪ್ಪುಗಳಾಗಿದ್ರು ಅದೆಲ್ಲವನ್ನು ಮನ್ನಿಸಲಿ ಅಂತ ಹೇಳ್ಕೊಂಡು ಅವ್ರ ಆಶೀರ್ವಾದ ನಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಬೆನ್ನು ಸ್ವಂತ ನೋವು ಕೂಡ ನಿವಾರಣೆಯಾಗಿ, ಹೊಟ್ಟೆ ತೊಂದರೆಗಳಿರ್ತಕ್ಕಂಥದ್ದು ಕೂಡ ನಿವಾರಣೆಯಾಗಿ ಅಂತ ಹೇಳ್ಕೊಂಡು ಓಂ ಗುರುವೇ ನಮಃ ಅಥವಾ ಬೃಹಸ್ಪತಿಯೇ ನಮಃ ಅಂತ ಪ್ರಾರ್ಥನೆ. ಓಂ ಬೃಹಸ್ಪತಿ ಆಧಾರ್ಯಾಧಿಪತಿವಾದೇಕವಜ್ರೇಶೋ ಯದ್ಯೇತಯಸ್ತಾಸ್ಮಾಸೋದ್ರೇಣಂ ದೇಯಚಿತ್ರಂ ಓಂ ಬೃಹಸ್ಪತಿಂ ಸಾಂಗಂ ಸಾಯಿತಂ ಸಮಾಸತ್ನಿ ಪತ್ನಿ ಪುತ್ರ ಪರಿವಾರ ಸರ್ವಾಲಂಕಾರ ಭೂಷಿತ ಅಧಿದೇವತಾ ವೇದತಾ ಸೇತಾ ಸೂರ್ಯಗ್ರಹಸ್ಯ ಉತ್ತರ ದಿಗ್ಭಾಗೆ ದೀರ್ಘ ಚತುರ್ಷ ಮಂಡಲೆ ಚಗದಾನ್ಯಸ್ಯೋಪರಿ ಭಗವಂತಂ ಓಂ ಭೋಃ ಓಂ ಭುವಃ ಓಂ ಸ್ವಃ ಓಂ ಭೂರ್ಭುವಃ ಬೃಹಸ್ಪತಿ ಗ್ರಹಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಆದ್ಯಂ ಮರ್ಗ್ಯಂ ಮಾಚಮಂ ಸವ್ಯಾಮಿ ಗ್ರಹಾರ್ಥಂ ವಶಮೇಕಂ ಸಮರ್ಪಯಾಮಿ ಅತಃ ಶುಕ್ರಗ್ರಹ ಆವಾಹನಂ. ಓಂ ಶುಕ್ರಾಯ ನಮಃ. ಶುಕ್ರಗ್ರಹ ಬಂದು ನೋಡಿ ಅದರಿಂದ ಇರ್ತಕ್ಕಂಥ ಚಂದ್ರ, ಇದು ಶುಕ್ರ. ಶುಕ್ರಗ್ರಹನೂ ಕೂಡ ವೈಟ್ ಬಟ್ಟೆ, ಬಿಳಿ ವಸ್ತ್ರವನ್ನ ಧಾರಣೆ ಮಾಡಿದೆ. ಪ್ರಾರ್ಥನೆ ಮಾಡಿಕೊಟ್ಟು ಶುಕ್ರನ ಗ್ರಹ ಸದಾಕಾರದಲ್ಲಿ ಕಿಡ್ನಿಗಳಿಗೆ ಸಂಬಂಧಪಟ್ಟ ಯಾವುದೇ ದೋಷಗಳು ನಿಮ್ಮ ಫ್ಯೂಚರಲ್ಲಿ, ನಿಮ್ಮ ವಂಶದಲ್ಲಿ ಯಾರಿಗೂ ಬಾರದೇ ಇರಲಿ. ಸಮಾಜದಲ್ಲಿ ನೋಡಿ, ಸಮಾಜದಲ್ಲಿ
ಯಾರು ಹೆಂಡತಿಗಳನ್ನ ತುಂಬಾ ಗೋಳೈಕೊಂಡು ಒಡೆದು ಅವ್ರು ಚೆನ್ನಾಗಿ ಕುಡಿದು ಇವನ್ನೆಲ್ಲ ಆಚೆ ಹಾಕಿರ್ತಾರಲ್ಲ ಅಂಥವ್ರು ಮಾತ್ರ ಕಿಡ್ನಿ ಫೇಲ್ಯೂರ್ ಆಗೋದು. ಎಲ್ಲರಿಗೂ ಆಗಲ್ಲ. ಒಡೆದು ಆಚೆ ಸ್ತ್ರೀ ಶಾಪಗಳು ಜಾಸ್ತಿ ಯಾರಿಗಿರ್ತದೋ ಕಿಡ್ನಿ ಫೇಲ್ಯೂರ್ಸ್ ಆಗ್ತದೆ. ಅವೆಲ್ಲದಕ್ಕೂ ಮೂಲ ಅವರೇನೆ. ಅದಕ್ಕೆ ಕುಡ್ಕೊಂಬಂದು ಹೆಂಡತಿಗಳನ್ನೆಲ್ಲ ಹೊಡಿಬಾರ್ದು, ಹೊಡೆದು ಅವ್ರನ್ನ ಆಚೆ ಆಗಿ ಅಯ್ಯೋ ಅನ್ಸಿ ಗೋಳು ಅನ್ಸಿ ಇವೆಲ್ಲ ಲಾಸ್ಟ್ಗೆ ಅವರೇ ಗಂಡನ ಶಾಪ ಕೊಟ್ಬಿಡ್ತಾರೆ. ಆ ಕೊಟ್ಟಿದ್ದು ಪಾಪದ ಫಲಾನೇ ಕಿಡ್ನೀಸ್ ತೊಂದರೆಗೆ ಈಡಾಗ್ತದೆ. ಅಂಥವ್ರಿಗೆ ಮಾತ್ರ ಫ್ಯೂಚರ್ ಆಗೋದು. ಎಲ್ಲರೂ ಕಿಡ್ನಿ ಫೇಲ್ಯೂರ್ ಆಗೋದು. ಇದೆಲ್ಲದಕ್ಕೂ ಮೂಲ ಶುಕ್ರನ ಪ್ರಾರ್ಥನೆ ಮಾಡ್ಕೊಡ್ರಿ, ಚೆನ್ನಾಗಿ ಕೇಳ್ಕೊಡ್ರಿ, ದುಡ್ಡು ಚೆನ್ನಾಗಿ ಬರಲಿ. ಓಂ ಶುಕ್ರಂತೆ ಸೂರ್ಯಗ್ರಹಸ್ಯ ಪ್ರಾಕ್ತಿಕ್ವಾಗಿ ಪಂಚಕೋಣಾಕಾರ ಮಂಡಲೇ ಭಗವದಾನ್ಯಸ್ಯೋರೆ ಭಗವಂತಂ ಓಂಭೋಃ ಭುವಃ ಸ್ವಃ ಶುಕ್ರಗ್ರಹಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಪಾದ್ಯಮರ್ಗಮಾಜಮನಿಯಂ ಪುಷ್ಪಮೇಕಂ ಸಮರ್ಪಯಾಮಿ. ಅತಾ ಶನೈಶ್ವರ ಗ್ರಹಾವಾಹನಂ. ಶಂ ಶನೈಶ್ವರಾಯ ನಮಃ. ಕಪ್ಪು ವಸ್ತ್ರವನ್ನು ಧಾರಣೆ ಮಾಡುತ್ತೇವೆ. ಮತ್ತೆ ಎಳ್ಳು, ಕರಿ ಎಳ್ಳನ್ನು ಧಾನ್ಯ ಇಟ್ಟಿದ್ವಿ. ಮುಂದೆ ಇರೋದು ನೀಲಿ, ಅದ್ರ ಹಿಂದೆ ಇರತಕ್ಕಂಥದ್ದು ಶನೈಶ್ವರ. ಶಂ ಶನೈಶ್ಚರಾಯ ನಮಃ. ಶನೈಶ್ವರ ಅಲ್ಲ, ಶನೈಶ್ಚರ. ಶನೈ ಅಂತಂದ್ರೆ ಮಂದ, ಶರ ಅಂತಂದ್ರೆ ಮೇಲೆ ಹೊರಟೋಗುವಂಥದ್ದು. ಶನೈಶ್ವರ ಬಂದು ಪುಣ್ಯವಾದ ಗ್ರಹ, ಪಾಪ ಗ್ರಹ ಅಲ್ಲ. ನೀವೆಲ್ಲ ಭಯ ಬೀಳ್ತೀರ. ಶನೈಶ್ವರ ಅಂದ್ರೆ ಶನಿವಾರ ಬಂದ್ರೆ ನಾನೇನು ದೇವಸ್ಥಾನ ದೇವಸ್ಥಾನ ಹೋಗಿ ಪಟ್ಟಿಯಲ್ಲಿ ಹೊಡೆದಿದ್ದೆ ಉಳಿಸೆ ಮಾಡಿದ್ದು ಇದಕ್ಕೆಲ್ಲ ಭಗವಂತ ಒಲಿಯಲ್ಲ. ಶನೇಶ್ವರ ಒಲಿಯೋದು ಸೇವೆಗೆ ಮಾತ್ರ. ಸೇವೆ ಮಾಡಬೇಕು ಅಂದ್ರೆ ದಾನ ಧರ್ಮಗಳನ್ನು ಮಾಡಬೇಕು. ಒಂದು ಕೈಯಲ್ಲಿ ಕೊಟ್ಟಿದ್ದು ಇನ್ನೊಂದು ಕೈ ಗೊತ್ತಾಗ್ಬಾರ್ದು. ಏನು ಮಾಡಿದ್ವಿ ಅಂತ ಇನ್ನೊಬ್ರಿಗೆ ಹೇಳ್ಕೊಡ್ಬಾರ್ದು. ಶನೇಶ್ವರ ಅದಕ್ಕೆ ಮಾತ್ರ ಒಲಿತಾನೆ. ನೀವು ಹೋಗಿ ಅಲ್ಲಿ ಎಷ್ಟೇ ಕ್ಯೂ ನಿಂತ್ಕೊಂಡು ಏನೇ ತುಳಸಿ ತಗೊಂಡು ಎಷ್ಟು ಬೇಕು ಅಷ್ಟು ಹಾಕೋದು ಶನೇಶ್ವರ ಒಲಿಯೋದಿಲ್ಲ. ಇದಂತೂ ಬರ್ಬೇಕು. ಯಾಕಂದ್ರೆ ಶನೇಶ್ವರ ಬಂದು ಕೆಲ ತಕ್ಲಿರ್ತದೆ. ನಾವು ಮಾಡ್ತಕ್ಕಂಥ ಪಾಪ ಪುಣ್ಯಗಳೆಲ್ಲ ಅಳದು ಶಿಕ್ಷೆಯ ಪ್ರಮಾಣ ನಿಗದಿಪಡಿಸ್ತಕ್ಕಂಥವೇ ಶನೇಶ್ವರ. ಅಷ್ಟಮ ಶನಿ, ಪಂಚಮ ಶನಿ, 7.5 ಅಂತ ಬಂತಂದ್ರೆ 7 ವರ್ಷ ಹಿಂಗಿರೋ ಬದುಕನ್ನ ಹಿಂಗೆ ಮಾಡಿ ಇರಿಸ್ತೇನೆ. ಬರ್ಬೇಕಾದ್ರೆ ಕಷ್ಟ ಕೊಟ್ಕೊಂಬಂದ್ರೆ ಹೋಗ್ಬೇಕಾದ್ರೆ ದುಪ್ಪಟ್ಟು ಸುಖ ಕೊಟ್ಟೋಗ್ತಾರೆ. ಬರ್ಬೇಕಾದ್ರೆ ಸುಖ ಕೊಟ್ಕೊಂಬಂದ್ರೆ ಹೋಗ್ಬೇಕಾದ್ರೆ ದುಪ್ಪಟ್ಟು ಕಷ್ಟ ಕೊಟ್ಟು ಎಲ್ಲ ಕಿತ್ಕೊಂಡು. ಅದು ಬೆಸ್ಟ್ ಎಕ್ಸಾಂಪಲ್ ಈಗ ಅಟ್ ಪ್ರೆಸೆಂಟ್ ದರ್ಶನ್ ಫಿಲಿಮ್ ಆಗ್ತದೆ. ದರ್ಶನ್ ಮೀನ್ ರಾಶಿ 2-3 ವರ್ಷ ಆಯಿತು ಸ್ಟಾರ್ಟ್ ಆಗಿದೆ. ಇನ್ನೂ 4 ವರ್ಷ ಇದೆ. ಹೋಗ್ಬೇಕು ಹೋಗ್ತಾ ಇವಾಗ ಎಷ್ಟು ಕಷ್ಟ ಕೊಟ್ಟಿದ್ದಾರಲ್ಲ ಅದು ದುಪ್ಪಟ್ಟು ಒಳ್ಳೆ ಫಲ ಕೊಡೋದೆ ಶನೀಶ್ವರ. ನಾನು ಅಂತ ಮೇಲ್ದವ್ರನ್ನ ಯಾರನ್ನೂ ಬಿಡಲ್ಲ. ಬರೋದು ಒಳ್ಳೇದೇ. 7.5 ಬಂದರೆ ನಾನು ಯಾರು, ನಮ್ಮವ್ರು ಯಾರು, ನನ್ನವ್ರು ಯಾರು ಎಲ್ಲನೂ ತಿಳಿಸ್ತೇನೆ. ಹಾಗೆ ನಮ್ಮ ದೇಹದಲ್ಲಿ ಕಿಲರ್ಸ್ 2 ಕಾಲಗಳಿಗೆ ಅಧಿಪತಿ ಇರ್ತಕ್ಕಂಥವ್ನು, ಉಗುರಿಗೆ ಕೂದಲಿಗೆ ಅಧಿಪತಿ ಇರ್ತಕ್ಕಂಥವನ ಶನೇಶ್ವರ. ನಳಮಹಾರಾಜನ ಬಿಟ್ಟಂಥವನಲ್ಲ, ಸಾಕ್ಷಾತ್ ಶಿವನನ್ನೇ ಬಿಟ್ಟಂಥವನಲ್ಲ. ಭವತಿ ಭಿಕ್ಷಾಂದೇಹಿ ಅಂತ ಭಿಕ್ಷೆ ಬೇಡ ಮಟ್ಟಕ್ಕೆ ತಂದೊಡ್ದವನೇ ಶನೇಶ್ವರ. ಆದ್ದರಿಂದ ಇನ್ನು ನಾವು ಉಲ್ಮಾನವರು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ತಪ್ಪು ಮಾಡ್ತೀರಾ ಮಾಡಲ್ವ? ಮಾಡ್ತೀವ? ನೋಡ್ತೀವ, ಆಡಬಾರ್ದು ಮಾತಾಡ್ತೀವ, ಕೇಳಿಸ್ಕೋಬಾರ್ದೆಲ್ಲ ಕೇಳಿಸ್ಕೊತೀವ, ಮುಟ್ಟಬಾರ್ದೆಲ್ಲ ಮುಟ್ತೀವ, ಹೋಗ್ಬಾರ್ದು ಜಾಗದಲ್ಲಿ ಓಡಾಡ್ತೀವ, ಯೋಚನೆ ಮಾಡ್ತಿರೋದನ್ನೆಲ್ಲ ಯೋಚನೆ ಮಾಡ್ತೀವಿ. ಇಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ನಮ್ಮನ್ನು ನಾವು ಎಷ್ಟು ಬೇಕೋ ಅಲ್ಲಿ ಮಾಡ್ತೀವಿ. ಆ ಥರ ತಪ್ಪುಗಳೆಲ್ಲವನ್ನ ಮನಸ್ಸಲ್ಲಿ ನಮಗೆ ಸುಖಶಾಂತಿ, ನಿಮ್ಮದು ಆಯುಷ್ಯ, ಆರೋಗ್ಯ ಭಾಗ್ಯ ಸದಾಕಾಲ ನೆಲೆಸಿರಲಿ. ಯಾರಿದ್ದಾರೆ ಮಕರ ರಾಶಿಯವರು, ಕುಂಭರಾಶಿಯವರು, ಮೀನ ರಾಶಿಯವರು ಯಾರಿದ್ದೀರ? ಮೀನ ರಾಶಿನ ಯಾವುದು? ಮೀನ ರಾಶಿನ? ಕುಂಭಕ್ಕೆ ಇನ್ನೂ ಇದೆ. ಕುಂಭಕ್ಕೆ ಇನ್ನೂ ಹೋಗಿಲ್ಲ. ಕನ್ಯಾಗಿ ಕೇಳ್ತಿದ್ದೇನೆ. ಈಗಿನ್ನ ಉಚ್ಚಿಸ್ತಾನೆ ಇದ್ದೇನೆ. ಒಳ್ಳೆ ಈಗ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಮುಂದೆ ಅಂತೂ ಅನ್ಬೇಕು. ಅದು ದಾನ ಧರ್ಮ ಮಾಡಬೇಕು. ದಾನವನ್ನು ಬಿಡಬೇಕು. ಆದ್ರೆ ಸೇವೆಗಳು ಅಂತಂದ್ರೆ ನಾನು ಅನ್ನೋದು ಎಲ್ಲಿ ಬಿಡ್ತೇವೆ ಗೊತ್ತಾ ನೀವು? ನಾನು ಅನ್ನೋದು ಎಲ್ಲಿ ಬಿಡೋದು ಗೊತ್ತಾ? ಪಬ್ಲಿಕ್ ಟಾಯ್ಲೆಟ್ ಕ್ಲೀನ್ ಮಾಡ್ತಾರೆ ನೋಡಿ, ಪಬ್ಲಿಕ್ ಟಾಯ್ಲೆಟ್ಸ್. ನಾನು ಅನ್ನೋದು ಬಿಟ್ಟೆ ಮಾಡ್ಬೇಕಂತ. ಶಿರಡಿಲಿ ಗುರುದ್ವಾರ ಕೇಳಿದ್ದೀರಾ? ದೊಡ್ಡ ಸಾಹುಕಾರಗಳೆಲ್ಲ ಶೂಟ್ ಆಯ್ತಾರೆ. ತಿರುಪ್ತಿಲಿ ಶಿರಡಿಲಿ ಶುದ್ಧಪ್ಪ ಕತ್ತಲ್ ಹಾಕೊಂಡಿರ್ತಾರೆ. ಅವರೆಲ್ಲ ಒಂದು ವಾಲಂಟಿಯರಲ್ಲಿ ಎಂಜಿನ್ ಎತ್ತೋದು, ಕಸ ತಳ್ಳೋದು, ಕ್ಲೀನ್ ಮಾಡೋದೆಲ್ಲ ಮಾಡ್ತಾರೆ. ಅದೇ ಸುಮ್ಮನೆ ಉಚಿತ ಮಾಡೋದು ಸೇರಿ ಅಂತ. ಯಾಕಂತಂದ್ರೆ ತುಂಬಾ ಮಾಡಿರೋದು ಅವ್ರಿಗೆ ಗೊತ್ತಿರ್ತದೆ ಏನೇನು ಮಾಡಿರ್ತೀವಿ.
ಆ ಪಾಪಗಳನ್ನ ಕಳ್ಕೊಳಕ್ ಬರೋದು ಅಷ್ಟೇ ಅವರು. ಇಲ್ಲ 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 ಸೇವೆಗಳನ್ನ ಮಾಡಬೇಕು. ಮನೇಲಿ ಟಾಯ್ಲೆಟ್ ಕ್ಲೀನ್ ಮಾಡಕ್ಕೆ ಓದಾಡ್ತಾರೆ. ಪಬ್ಲಿಕ್ ಟಾಯ್ಲೆಟ್ ಶಿವಾಜಿನಗರ, ಮೆಜೆಸ್ಟಿಕ್, ಮಾರ್ಕೆಟ್ ಇಂಥ ಜಾಗಗಳ ಪಬ್ಲಿಕ್ ಟಾಯ್ಲೆಟ್ ಕ್ಲೀನ್ ಮಾಡಿ ನಾನು ಅದು ಬಿಟ್ಟೇನೆ ಮಾಡಕ್ ಸಾಧ್ಯ. ಆ ನಾನು ಅನ್ನೋ ಅಹಂಕಾರ ಬಿಟ್ಟ ಮಾತ್ರನೇ ಭಗವಂತ ಹೊಲಿತಕ್ಕಂಥದ್ದು. ನಾನು ಅಂತ ಎಷ್ಟು ಮೆರಿತೀವೋ ಅಷ್ಟನ್ನು ತಲೆ ಬಗ್ಸೋದನ್ನ ಹೇಳ್ತಾರೆ. ನಿಮಗೆಲ್ಲ ಹೇಳೋಂಥದ್ದೇನಿಲ್ಲ, ಅನುಭವಗಳಾಗಿರ್ತದೆ. ಅದು ಅವ್ರಿಗೆ ಗೊತ್ತಿರ್ತದೆ, ಬಂದವ್ರಿಗೆ ಗೊತ್ತಿರ್ತದೆ ಎಷ್ಟು ಕಷ್ಟಗಳು ಅನುಭವಿಸ್ತಾ ಇರ್ತಾರೆ. ಆರೋಗ್ಯದಲ್ಲಿ, ಹಣಕಾಸಿನಲ್ಲಿ ಮತ್ತು ಸಮಾಜದಲ್ಲಿ ಮಾಡದಿರೋ ತಪ್ಪುಗಳಿಗೆಲ್ಲ ತಲೆ ಬಗ್ಸುವಂಥ ಮಟ್ಟಿಗೆ ತಂದವನೇ ರಾಹು ಮತ್ತು ಶನೇಶ್ವರ ಇವರಿಬ್ಬರು ಪರಮ ಮಿತ್ರರು. ಒಬ್ಬರು ಬಿಟ್ಕೊಡಲ್ಲ. ಅವ್ರೇನು ಫಲ ಕೊಡ್ತಾರೆ, ಇವರು ಅದಕ್ಕೆ ಕೊಡ್ತಾರೆ. ಅವ್ರು ಕಷ್ಟ ಕೊಟ್ಟರೆ ಇವರು ಜೊತೆಗೆ ಸೇರ್ಕೊಂಡು ಇನ್ನೂ ಸ್ವಲ್ಪ ತುಳಿತಾರೆ ಹಾಕ್ಕೊಟ್ಟು. ಅದೆಲ್ಲದಕ್ಕೂ ಮೂಲ ರಾಹು. ಆದ್ದರಿಂದ ಯಾವುದೇ ಚರ್ಮ ವ್ಯಾಧಿಗಳಿದ್ರು ಕೂಡ ನಿವಾರಣೆ ಆಗಲಿ, ಹಾಗೆ ಸರ್ಪದೋಷಗಳಿದ್ರು ಕೂಡ ನಿವಾರಣೆ ಆಗಲಿ. ಅವರ ಅನುಗ್ರಹ ಸದಾಕಾಲ ಇಲ್ಲಿ ಕೈಗಳಿಗೆ ಒಳ್ಳೆಯ ಬಲವನ್ನು ಕರುಣಿಸ್ಲಿ ಅಂತ ಕೇಳ್ಕೊಳ್ತೀವಿ. ಓಂ ಗಯಾ ನಿಶ್ಚಿತ್ರಾಭೋದೋದೇ ಸದಾರ್ಸಕಾ ಗಯಾ ಶ್ರೀಯವೃತಃ ರಾಹಂ ಸಾಂಗಂ ಸಾಯಂ ಸಮಾಶತ್ನೇ ಪತ್ನೇ ಪುತ್ರ ಪರಿವಾರ ಸರ್ವಾಲಂಕಾರ ಭೂಷಿತಾ ದೇವತಾ ಪ್ರೇತಾ ಸಹಿತ ಸೂರ್ಯಗ್ರಹಸ್ಯ ನಿರ್ದಿಗ್ಭಾಗೇ ಶೂರ್ಪಾಕಾರ ಮಂಡಲೇ ಮಾಷಾಧಾನ್ಯಸ್ಯೋಪರಿ ಭಗವಂತಂ ಓಂಬೋಹೋ ಓಂ ಭುವಃ ಓಂ ಸ್ವಃ ರಾಹಂ ಹರಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಪಾದ್ಯಂ ಮಾಚಂ ಸರ್ಪ್ಯನ ಗ್ರಹಾರ್ಥಂ ಪುಷ್ಪಮೇಕಂ ಸಮರ್ಪಯಾಮಿ ಅತಃ ಕೇತುಗ್ರಹ ಆವಾಹನಂ. ಓಂ ಕೇತುವೇ ನಮಃ. ಕೇತುಗ್ರಹ ಬಂದು ವಾಯುಮೂಲ ಅಧಿಪತಿ ಇರ್ತಕ್ಕಂಥ ಮುಂದೆ ಕೇತುಗ್ರಹ ಬಂದು ಜಾತಕದಲ್ಲಿ ವ್ಯಯಸ್ಥಾನಗಳಲ್ಲಿ ಏನಾದರೂ ಇದ್ರೆ ತುಂಬಾ ತೊಂದರೆಗಳನ್ನು ಕೊಡ್ತಕ್ಕಂಥದ್ದೇ ಕೇತು. ಕೇತು ರಾಹು ಬಂದು ಸರ್ಪದೋಷ ನಿವಾರಣೆ ಮಾಡುತ್ತೆ. ಕೇತು ಗ್ರಹವನ್ನು ಕಾಳ ಸರ್ಪದೋಷ. ಕೆಲವೊಂದು ಅಂಶಗಳಲ್ಲಿ ನೋಡಿದ್ದೀರಾ, ಹುಟ್ಟೋ ಮಕ್ಕಳು ಹುಟ್ಟೋವಾಗಿ ತಿಕ್ಲಾಗಿ ಅಂಗಿರ್ತಾರೆ ನೋಡಿದ್ರೆ ಇಲ್ಲ. ಮತ್ತೆ ತೊಂದು ರೋಗ, ಅದು ಕಾಳ ಸರ್ಪದೋಷ. ಮತ್ತೆ ಗಂಡೆ ಹೆಣ್ಣಾಗಿ ಹೆಣ್ಣು ಗಂಡಾಗಿ ಪರಿವರ್ತನೆ ಆಗ್ತಾರಲ್ಲ, ಅದು ಕೂಡ ಕಾಳ ಸರ್ಪದೋಷ. ಯಾಕಂದ್ರೆ ಅವರೇ ಹಿರಿಯರು ಒಬ್ಬರು ಮಾಡಿದ್ರೆ 6 ತಲೆಮಾರು ಬರುತ್ತದೆ. ಆ ವಂಶದಲ್ಲಿ 6 ತಲೆಮಾರುವರೆಗೂ ಆ ಕಾಳ ಸರ್ಪದೋಷ ಹೋಗಲ್ಲ. ಅಲ್ಲಿವರೆಗೂ ಅದು ಕಾಡುತ್ತೆ. ಯಾಕಂದ್ರೆ ಹುಟ್ಟೋದು, ಯಾಕಂದ್ರೆ ನಮ್ಮ ದೇಹದಲ್ಲಿ ಜೀನ್ಸ್ಗೆ ಅಧಿಪತಿ ಆಗಿರ್ತಕ್ಕಂಥವೇ ಕೇತು. ಸ್ಪರ್ಮ್ಸ್ ಅಂತ ನಾವೇನು ಕರಿತೀವಲ್ಲ ಜೀನ್ಸ್ಗಳನ್ನ, ಹೆಣ್ಮಕ್ಳಿಗೆ ವೀರ್ಯಾಣು, ಹೆಣ್ಮಕ್ಳಿಗೆ ಅಂಡಾಣು. ಆ ಎರಡೂ ಸಂಯೋಜನೆ ಇರ್ತಕ್ಕಂಥದ್ದು ಪಿಂಡ, ಭ್ರೂಣ ಆಗ್ತಕ್ಕಂಥದ್ದು. ಎಷ್ಟೋ ಕೋಟ್ಯಾಧೀಶರಿಗೆ ಮಕ್ಕಳೇ ಇಲ್ಲ. ಎಲ್ಲ ಕರೆಕ್ಟಾಗಿರ್ತದೆ, ಧಾತು ಪ್ರಮಾಣ ಕರೆಕ್ಟಾಗಿರ್ತದೆ. ಅವ್ರ ಗರ್ಭಾಶಯದಲ್ಲಿ ಏನು ತೊಂದರೆ ಇರಲ್ಲ, ಆದ್ರೆ ಮಕ್ಕಳ ಮಾತ್ರ ಆಗೋದಿಲ್ಲ ಅಂತಂದ್ರೆ ಕೇತು ತೊಂದರೆಯನ್ನ ಕೊಡ್ತಾ ಇರ್ತಾನೆ. ಯಾಕಂದ್ರೆ ಅದನ್ನೆಲ್ಲ ತಗೊಂಡಿರ್ತಾರಲ್ಲ, ಹಿಂದಿನವ್ರು ಮಾಡಿರ್ತಾರೆ. ನಿಧಿ ನಿಕ್ಷೇಪಗಳನ್ನು ಕದಿಯಕ್ಕೆ ಹೋಗಿರ್ತಕ್ಕಂಥದ್ದು, ದೇವಸ್ಥಾನ ಆಸ್ತಿಗಳನ್ನೆಲ್ಲ ತಿಂದಾಕಿರ್ತಕ್ಕಂಥದ್ದು, ದೇವರ ವಿಗ್ರಹಗಳನ್ನು ಹೊಡೆದಾಕಿರ್ತಕ್ಕಂಥದ್ದು ಎಲ್ಲ ಮಾಡಿದ್ರೆ ಅದು 6 ತಲೆಮಾರವರೆಗೂ ಕಾಡ್ತಕ್ಕಂಥದ್ದೇ ಕೇತು. ಕಾಳ ಸರ್ಪವಾಗಿ ಕಾಡತಕ್ಕ ಕಾಳಿಂಗ ಸರ್ಪ, ಕರಿ ನಾಗರಗಳನ್ನು ಹೊಡೆದಾಕಿದ್ರೆ, ದೇವನಾಗರಗಳನ್ನು ಹೊಡೆದಿದ್ರೆ ಅದಕ್ಕೆ ಯಾವ ಒಂದು ಪ್ರಾಣಿ ಬಂದಿದ್ದನ್ನು ಹೊಡೆಯಕ್ಕೆ ಹೋಗ್ಬಾರ್ದು. ನಮ್ಮನ್ನ ಕಂಡ್ರೆ ಅವಕ್ಕೂ ಭಯ ಇರ್ತದೆ, ಅವ್ರ ಕಂಡ್ರೆ ನಮಗೂ ಭಯ ಇರ್ತದೆ. ಅದನ್ನ ನಾವು ಹೊಡೆದಾಕೋದ್ರಲ್ಲೇ ಇರ್ತೀವಿ. ಅದನ್ನೇನೋ ಬೇರೆ ಇದು ಮಾಡಲ್ಲ, ಹೊರಗಡೆ ಇದು ಮಾಡೋದು ಅಥವಾ ಯಾರನ್ನ ಕಸಿ ಇಡಿಸಿ ಆಚೆ ಹಾಕ್ಸೋದು ಎಲ್ಲ ಮಾಡಲ್ಲ. ಫಸ್ಟ್ ನೋಡಿದ ತಕ್ಷಣ ಹೊಡೆದಾಕ್ತೀವಿ. ಅವೆಲ್ಲ ಮಾಡಿದಷ್ಟು ನಮಗೆ ತೊಂದರೆಗಳನ್ನು ಕೊಡ್ತಕ್ಕಂಥದ್ದೇ ಕೇತು. ಆದ್ರಿಂದ ಅವರನ್ನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ. ಯಾವುದೇ ರೀತಿ ದೋಷಗಳು ಕೂಡ ನಿವಾರಣೆ ಆಗಿ ಅನುಗ್ರಹದಿಂದ ಸದಾಕಾಲ ಒಳ್ಳೆಯ ರೀತಿಯ ಫಲಗಳನ್ನು ನಮಗೆ ತಿಳಿಸ್ತೀನಿ. ಓಂ ಕೇತುಂ ಬ್ರಹ್ಮಣ್ಯ ಕೇತವೇ ವೈಶಾಮರಿಯ ಆವೇಶಸೇ ಸಮಶಿದ್ರದಾಯಿದಾಗೇತಂ ಸಾಂಗಂ ಸಾಯಿತಂ ಸಮಾನಶಿತೇ ಪತ್ನೇ ಪುತ್ರಾಪರಯ ಸರ್ವಾಲಂಕಾರ ಭೂಷಿತಾ ವಾಯು ದಿಗ್ಭಾಗೆ ಧ್ವಜಾಕಾರ ಮಂಡಲೇ ಕುಳತಧಾನ್ಯಸ್ಯೋಪರಿ ಭಗವಂತಂ ಓಂಬೋಹೋ ಓಂ ಭುವಃ ಓಂ ಸ್ವಃ ಕೇತುಗ್ರಹಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಪಾದ್ಯಮರ್ಗಿ ಮಾತಂ ನೀಮ ಸುಬ್ರಹ್ಮಣ್ಯಂ ಪುಷ್ಪಮೇಕಂ ಸಮರ್ಪಯಾಮಿ ಅದಾ ಮಹಾಮೃತ್ಯುಂದೇವತಾ ಆವಾಹನಂ. ಓಂ ಮೃತ್ಯುಂಜಯಾಯ ನಮಃ. ಕುತ್ಕೊಂಡ್ಬಿಡಿ. ನೀವೆಲ್ಲ ಸಾಯಂಕಾಲ ಆದ್ಮೇಲೆ ಬರ್ತೀರಾ, ಅದಕ್ಕೆ ಯಾರು ನೆಮ್ಮದಿಯಾಗಿಲ್ಲ. ಎಷ್ಟು ದುಡಿದ್ರು ಯಾಕೆ ನೆಮ್ಮದಿಯಾಗಿಲ್ಲ ಹೇಳಿ? ಎಷ್ಟಾದ್ರೂ ದುಡಿರಿ, ಕೋಟಿ ಸಂಪಾದನೆ ಮಾಡ್ರಿ, ನೆಮ್ಮದಿಯಾಗಿದ್ದೀರಾ? ಆಗ್ತಿದೆ ನೆಮ್ಮದಿಯಾಗಿರೋದಕ್ಕೆ? ಹಿಂದಿನ ಕಾಲದಲ್ಲಿ ಸಾಯಂಕಾಲ 6 ಗಂಟೆ ಆದಮೇಲೆ ಅಂಗಡಿಗಳಲ್ಲೂ ಮಾರ್ತಿರ್ಲಿಲ್ಲ. ಮತ್ತೆ ಮನೆಯಿಂದ ಎಪ್ಪು ಮಜ್ಜಿಗೆ ಕೂಡ ಕೊಡ್ತಾ ಇದ್ದೀವಿ. ಇವಕ್ಕೆಲ್ಲ ಕೊಡ್ತಾರಲ್ವ, ಹಾಲು ಮೊಸರೆಲ್ಲ ಕೊಟ್ಕೊಂಡ್ಬರ್ತೀರಲ್ಲ, ತಾವು ಬರ್ತೀರಲ್ಲ. ಈಗಲೂ ಹಳ್ಳಿಗಳಲ್ಲೂ ಬನ್ನಿ, ಉಪ್ಪು ಕೊಡಲ್ಲ, ಹಾಲು ಕೊಡಲ್ಲ, ಮೊಸರು ಕೊಡಲ್ಲ, ಪಚ್ಚೆ ಸಾಂಬಾರು ಕೊಡಲ್ಲ, ಈಗ ಯಾವ ಕೊಡಲ್ಲ ಊರುಗಳಲ್ಲಿ. ಇಲ್ಲಿ ನೀವನ್ನೆಲ್ಲ ಕೊಡ್ತಾರೆ. ರಾತ್ರಿ 12 ಗಂಟೆ ಮಾಡಿ. ಈಗೆಲ್ಲ ಇನ್ನೊಂದು
ಅಡುಗೆ ಮಾಡ್ಕೊಳ್ಳೋಕೆ ಟೈಮ್ ಇರಲ್ಲ. ರಾತ್ರಿ 1 ಗಂಟೆ ರಾತ್ರಿಗೆ ಫುಡ್ ಬರ್ತಾ ಇರುತ್ತೆ. ರಾಕ್ಷಸರು ತಿನ್ನುವಂಥ ಪದಾರ್ಥಗಳವೆಲ್ಲ ಆನ್ಲೈನ್ ರಾಕ್ಷಸರು ತಿನ್ನುವಂಥವು. ಅಂಥ ಟೈಮಲ್ಲಿ ರಾಕ್ಷಸರು ತಿನ್ನುವಂಥದ್ದೆಲ್ಲ ಕೇಳ್ತಾ ಇದ್ದೆ ರಾತ್ರಿ 12 ಗಂಟೆಲಿ ಹೊಟ್ಟೆ ಹಸಿತೈತೆ ಏನಿಲ್ಲ ಕಣ ಅಂದೆ. ನಮ್ಗೆಲ್ಲ ಸತ್ಯ ಏನಾದ್ರು ಹುಡ್ಕೋಬಿಟ್ಟಿವಿ ಪರ್ಯಾಯವಾಗಿ. ಅದಕ್ಕೋಸ್ಕರ ನಾವು ನಿಮ್ದೇ ಇರಕ್ ಆಗ್ತಾ ಇಲ್ಲ, ಆರೋಗ್ಯಗಳು ಸಿಗ್ತಾ ಇಲ್ಲ, ನಿಮ್ದೇ ಇರಕ್ ಆಗ್ತಾ ಇಲ್ಲ. ಇವೆಲ್ಲ ನಾವು ಮಾಡ್ಕೊಂಡ್ ಬಂದಿರ್ತಕ್ಕಂಥ ಉಪ್ಪಿನ ಮೂಟೆಗಳೆಲ್ಲ ಆಚೆ ಇಡ್ತಾರ. ಉಪ್ಪು ವ್ಯಾಲ್ಯೂ ಇದೆಯಲ್ವ? ಉಪ್ಪು ವ್ಯಾಲ್ಯೂ ಇದೆಯಲ್ವ? ಇದೆಯಲ್ವಾ? ಒಬ್ಬ ಭಿಕ್ಷುಕನಾಗ್ಲಿ ಒಬ್ಬ ಕಳ್ಳನಾಗ್ಲಿ ಕದೀತಾನ? ಯಾಕೆ? ಈ ಕಾಲದಲ್ಲಿ ಈ ಕಲಿಯುಗದಲ್ಲಿ 1 ರೂಪಾಯಿ ಬಿದ್ರು ಬಿಡಲ್ಲ. 1 ರೂಪಾಯಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಜನ ಇದ್ದಾರೆ. ಆದ್ರೂ ಉಪ್ಪು ವ್ಯಾಲ್ಯೂ ಇದೆಯಲ್ವಾ? ಇದೆಯಲ್ವಾ? ಆದ್ರೂ ಯಾರು ಕದಿಯಲ್ಲ ಅಂತಂದ್ರೆ ಉಪ್ಪಿಗೆ ಎಷ್ಟು ಇದೆಯಲ್ಲ. ನೀರಲ್ಲೇ ಹುಟ್ಟಿ ನೀರಲ್ಲೇ ಸಾಯ್ತಕ್ಕಂಥದ್ದು ಉಪ್ಪು. ಇದರಲ್ಲಿ ಇನ್ನೂ ಒಂದು ವೈಜ್ಞಾನಿಕ ಕಾರಣ ಇದೆ. ಇಲ್ಲಿರೋ ಒಬ್ರಿಗೂ ಗೊತ್ತಿರೋದು, ನೀರಲ್ಲಿ ಮುಳುಗಿ ಸತ್ತವನು 5 ಅವರ್ ಬದುಕೇ ಇರ್ತದೆ. 5 ಅವರ್ ಬದುಕಿರ್ತದೆ. ನಾವೆಲ್ಲ ಡಿಸೈಡ್ ಮಾಡೋದೇನು ಸತ್ತೋಗ್ಬಿಟ್ಟವನೆ ಅಂತ ಡಿಸೈಡ್ ಮಾಡ್ತೀವಿ. ಉಪ್ಪನ್ನ ಆಚೆ ಕಡೆ ಯಾಕೆ ಹಾಕ್ತಿದ್ರು ಅಂತಂದ್ರೆ ಹಿಂದಿನ ಕಾಲದಲ್ಲಿ ಅಷ್ಟು ಬುದ್ಧಿವಂತ ಆಗಿದ್ರು ಜನಗಳು. ಪೂರ್ವಿಕರು ಒಂದು 5-10 ಮೂಟೆ ಉಪ್ಪನ್ನ ಹಾಕಿ ಅವನ್ನ ಯಾರು ನೀರಲ್ಲಿ ಮುಳುಗಿರ್ತಾನಲ್ಲ ಅವನ್ ತಂದು ಅದ್ರ ಮೇಲೆ ಮಲಗಿಸಿ ಅವನ ಮೇಲೆ ಇನ್ನೊಂದಷ್ಟು ಒಂದು 10-15 ಮೂಟೆ ಉಪ್ಪನ್ನ ಹಾಕಿ ಒಂದು 5 ನಿಮಿಷ 10 ನಿಮಿಷ ಬಿಟ್ಟರೆ ಅವ್ನು ಕುಡಿದಿರ್ತಕ್ಕಂಥ ನೀರನ್ನೆಲ್ಲ ಹೀರ್ಕೊಂಡ್ಬಿಟ್ರು ಬಾಡಿಗೆ ಇರ್ತಕ್ಕಂಥ. ಸ್ವಲ್ಪ ಅದೇ ಪಂಪ್ ಮಾಡಿದ್ರೆ ಮತ್ತೆ ಹಾರ್ಟ್ ಮತ್ತೆ ಬೀಟ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಏಡ್ ಮತ್ತೆ ಹಾಸ್ಪಿಟಲ್ ಇದು ಮಾಡಿದ್ರೆ 98% ಬದುಕೋಂಥ ಚಾನ್ಸಸ್ ಇದೆ. 100%. ಇದು ವೈಜ್ಞಾನಿಕ ಕಾರಣ. ಆ ಕಾಲದಲ್ಲೇ ಕಂಡು ಹಿಡ್ಕೊಂಡಿದ್ರು. ಈಗೆಲ್ಲ ನೀರಲ್ಲಿ ಮುಳುಗಿಸೋದು ಸದಾಬಿಟ್ಟು ಬಿಟ್ರಿ ಅಂತ ಬದುಕಿರೋ ನಾವೇ ಮಣ್ಣಲ್ಲಿ ಹಾಕ್ಬಿಟ್ಟು ಅವನೇ ಚಪಾಯ ಶಿವಾಯ ನಮಃ ಅಂತ ಮೇಲೆ ಕಳ್ಸ್ಬಿಟ್ಟು ಅವ್ನು ಹೋಗೋದೇ ನಾನು ಹೋಗಲ್ಲ ಅಂತ ಏನು ಸುತ್ತಮುತ್ತ ಓಡಾಡ್ತಾ ಇರ್ತದೆ. ನಾನು ಹೋಗಲ್ಲ ಕಂಡ್ರು ಹೋಗ್ಬಿಟ್ಟಿದ್ದೀರ ಅಂತ ಸತ್ತಾಗ್ಬಿಟ್ಟು ನೀರಲ್ಲಿ ಮುಳುಗಿ ತಗೊಂಡು ಹಾಕಿರ ಅಂತ ಹಾಕ್ತಾರೆ. ಇದು ಗುಜರಾತಲ್ಲಿ ಗುರುವಾಗಿ ಇದೇ ಥಿಯರಿನ ಬೇಸಿಸ್ ಮಾಡಿಕೊಂಡು ಒಬ್ಬರನ್ನ ಇದು ಮಾಡಿ ಅದನ್ನ ಪರೀಕ್ಷೆ ಮಾಡಿದ್ರೆ ರಿಸಲ್ಟ್ ಬಂದಿದೆ. ಇದನ್ನ ಇಂಥವನ್ನೆಲ್ಲ ಉಲ್ಲೇಖಗಳು ಪುರಾಣಗಳಲ್ಲಿ ಬರೆದಿದೆ. ನಾವು ಅದನ್ನೆಲ್ಲ ತಿಳ್ಕೊಳ್ಳೋದು ಹೋಗೋದಿಲ್ಲ. ತೆಗೆಯಷ್ಟೇನಿಲ್ಲ. ಉಪ್ಪು ಹಾಕಿದ್ರೆ ಅದೇ ಅದು ಅದನ್ನ ಉಪ್ಪಿಲ್ಲದೆ ಮನೇಲಿ ಏನಾದ್ರು ನಡೆಯುತ್ತಾ? ನಡೆಯೋದೇ ಇಲ್ವಲ್ಲ. ಅದಕ್ಕೆ ಶ್ರೀಮತ್ ನಡೆಯುತ್ತಾ? ಅದನ್ನ ಪ್ರಾರ್ಥನೆ ಮಾಡ್ಕೊಡಿ. ಋಣಬಾಧೆಗಳೆಲ್ಲ ಹೋಗ್ಲಿ, ಗಂಡಾಂತರಗಳೆಲ್ಲ ಹೋಗ್ಲಿ. ಆ ಮಹಾಮೃತ್ಯುಂಜಯ ಅನುಗ್ರಹದಿಂದ ಈ ಭೂಮಿ ಮೇಲೆ ಅನ್ನದ ಋಣ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ತೊಂದರೆ ಇಲ್ಲದೆ ಜೀವನವನ್ನು ನಡೆಸಕ್ಕಂತ ಭೋಗಭಾಗ್ಯಗಳೆಲ್ಲವನ್ನ ಕಾಣಿಸ್ಲಿ ಅಂತ. ಮತ್ತೆ ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ ಆಗಿರ್ಬೋದು, ಬೂತ್ ಕುಂಬಳಕಾಯಿ ಆಗಿರ್ಬೋದು, ಯಾರಾದ್ರೂ ಕೊಟ್ಟರು ಅಂತ ತಗೊಂಡ್ಬಿಡಿ. ಕಾಸು ಕೊಟ್ಟು ಖರೀದಿ ಮಾಡ್ಕೋಬೇಕು. 1 ರೂಪಾಯಿ ಅದು ನಾನೇ ಕೊಟ್ಟು ಇಸ್ಕೋಬೇಕು. ನಮ್ಮ ಅಕ್ಕ ಕೊಟ್ಟರು, ತಂಗಿ ಕೊಟ್ಟರು, ಮಾವ ಕೊಟ್ಟರು, ಅತ್ತೆ ಕೊಟ್ಟರು, ಚಿಕ್ಕಮ್ಮ ಕೊಟ್ಟರು ಅಂತೆಲ್ಲ ಇಸ್ಕೊಂಡ್ರೆ ಅವ್ರಿಗಿರೋ ದೋಷ ನಿಮ್ಗೆ ಟ್ರಾನ್ಸ್ಫರ್ ಆಯ್ತು. ಅವ್ರಿಗಿರೋ ನಿಮ್ಗೆ ಬರುತ್ತೆ ಅಂತ ಅಷ್ಟೇ. ತಪ್ಪಿಸ್ಕೊತಾರ ಆರಾಮಾಗಿ. ಅವ್ರ ಬಾಧೆಗೆ ತಿಳ್ಕೊಬಿಡ್ತಾರೆ. ನತ್ತಿಗಿದೆ ಅಂತ ಕಳಿಸ್ತಾರೆ. ತಗೊಂಡು ಚಿಕ್ಕಾಕಿ ಅದೇನಂದ್ರೆ ಬಳ್ಳಿಯಿಂದ ಕೀಳ್ಬೇಕಾದ್ರೆ 1 ರೂಪಾಯಿ ನಾಣ್ಯ ಇಟ್ಟು ಕಿತ್ಕೋಬೇಕು. ಹಂಗೆ ಮಹಾಮೃತ್ಯುಂಜಯನ ಪ್ರಾರ್ಥನೆ ಮಾಡ್ಕೊಡಿ. ಓಂ ಓಂ ಭೂರ್ಭುವಃ ಮಹಾಮೃತ್ಯುಂಜಯಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಪಾದ್ಯಂ ಮರ್ಗ್ಯಂ ಮಾಚಮನ ಸರ್ಪ್ಯಾಮಿ ಮಹಾರ್ಘಂ ಸಮರ್ಪಯಾಮಿ. ರಾಘವಿವರ್ಧಿನಿ ಜ್ಞಾನಮಯೇ ಗುಣಗಣವಾರಿಧಿ ಲೋಕಹಿತೈಷಿಣಿ ಸರಸಪ್ತಭೂಷಿತ ಗಾನನುತೆ ಸಕಲ ಸುರಾಸುರ ದೇವ ಮುನೀಶ್ವರ ಮಾನವ ವಂದಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಸಂತಾನ ಲಕ್ಷ್ಮಿ ಸದಪಾಲಯ ಮಾಂ. ಅಮ್ಮ ಸಂತಾನ ಲಕ್ಷಿತುಂ ಪಾಲಯ ಮಾಂ. ಶಂಖನಿನಾದ ಸುವಾದ್ಯನುತೆ ವೇದ ಪುರಾಣ ಇತಿಹಾಸ ಸುಪೂಜಿತ ವೈದಿಕ ಮಾರ್ಗ ಪ್ರದರ್ಶಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧನಲಕ್ಷ್ಮಿ ರೂಪೇಣ ಪಾಲಯ ಮಾಂ. ಅಮ್ಮ ಧನಲಕ್ಷ್ಮಿ ರೂಪೇಣ ಪಾಲಯ ಮಾಂ. ಅಸ್ಮಿನ್ ಕಲಶೇಂಬೆ ಭಾವಂ ಭೋಃ ಓಂ ಭವಃ ಓಂ ಭವಃ ಓಂ ಭವಃ ಧನಮಹಾಲಕ್ಷ್ಮೀಮಾವಾಹಯಾಮಿ ಸ್ಥಾಪಯಾಮಿ ಪೂರಯಾಮಿ ಪಾದ್ಯಂ ಮರ್ಗ್ಯಂ ಮಾಚಮನ ಸರ್ಪ್ಯಾಮಿ ಮಹಾರ್ಘಂ ಸಮರ್ಪಯಾಮಿ.
ಅಲ್ಲೊಂದು ಕಾಮನ ಬಿಲ್ಲು ಕರಗುತ್ತಿದೆ, ಇಲ್ಲೊಂದು ಜೀವವು ನೊಂದು ನಲುಗುತ್ತಿದೆ. ಬಯಸಿದ್ದು ಇನ್ನೇನೋ ಏನೋ ಆಗಿ ಹೋಗಿದೆ, ಮನ್ನಿಸು ತಪ್ಪೆಲ್ಲ ನನ್ನದೇ. ನೀ ಹೀಗೆ ನನ್ನನ್ನೇ ನೋಡಲು ಮಾತಿಲ್ಲ ನನ್ನಲು, ಏನೊಂದು ಹೇಳಲು. ಒಂಚೂರು ಕಣ್ಣೀರು ಎಂದು ಬರಗೊಡದೆ ಕಾಪಾಡೋ ಆಣೆಲೆ ನಿನ್ನ ಕೈ ಹಿಡಿದೆ. ನೋಡಿಗ ನಾನೇನೇ ನೇರ ಕಾರಣವೇ ನಿನ್ನೆಲ್ಲ ಕಂಬನಿ ಹಾನಿಗೆ. ಕೊಂಚಾನು ಹಿಂದಕ್ಕೆ ಹೋಗಲ್ಲ ಈ ಕಾಲ, ತಪ್ಪನ್ನು ಸರಿ ಮಾಡೋ ಅವಕಾಶ ಯಾಕಿಲ್ಲ. ಕನಸಿನ ಸಾವಿಗೆ ಚಿತಾವಣೆ ನನದೇ. ಅಲ್ಲೊಂದು ಕಾಮನ ಬಿಲ್ಲು ಕರಗುತ್ತಿದೆ, ಇಲ್ಲೊಂದು ಜೀವವು ನೊಂದು ನಲುಗುತ್ತಿದೆ. ಬಯಸಿದ್ದು ಇನ್ನೇನೋ ಏನೋ ಆಗಿ ಹೋಗಿದೆ, ಮನ್ನಿಸು ತಪ್ಪೆಲ್ಲ ನನ್ನದೇ. ನೀ ಹೀಗೆ ನನ್ನನ್ನೇ ನೋಡಲು ಮಾತಿಲ್ಲ ನನ್ನಲು, ಏನೊಂದು ಹೇಳಲು.
ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನೀಗುರ ಗೆಜ್ಜೆಯ ಗಾಲಿನ ನಾದವ ತೋರುದ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ವರ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ವರ್ಮ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಗೆ ಮಾನವ ಸಿದ್ಧಿಯ ತೋರೆ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಗೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜತಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ವರ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ವರ್ಮ ಅತ್ತೆ ಗಗನದ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಅತ್ಯುತ್ಕರ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯ ತೋರುಗ ಸಾಧು ಸಜ್ಜನರ ಚಿತ್ತನೆ ಹೊಳೆಯುವ ಪುತ್ತಳಿ ಗೊಂಬೆ ಭಾಗ್ಯದ ಲಕ್ಷ್ಮೀ ವರ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ವರ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾದಿರುವುದ ಬಾರೆ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾದಿರುವುದ ಬಾರೆ ಕುಂಕುಮಾಂಕಿದೆ ಪಂಕಜ ಲೋಚನ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ವರ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ವರ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ವರ್ಮ ಲಕ್ಷ್ಮೀ ವಾರಮ್ಮ ಬಸವರಾಜ ಸುಮಿತ್ರಮ್ಮನವ್ರ ಮನೆಗೆ ಓಡೋಡಿ ಬಾರಮ್ಮ ಭರತ್ ಪ್ರಶಾಂತ್ ಅವ್ರ ಮನೆಯಲ್ಲಿ ನಿಲ್ಸಮ್ಮ ಸತ್ಯಕಾಮ ಸತ್ಯರೂಪ ಸತ್ಯ ಸಂಕಲ್ಪ ಸತ್ಯದೇವ ಸತ್ಯಪೂರ್ಣ ಸತ್ಯಾನಂದ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀನೆಲ್ಲಿರೋ ನಮ್ಮಲ್ಲಿ ಒಂದಾಗಿ ಉಸಿರಾಗಿರೋ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಸತ್ಯನಾರಾಯಣ ಸತ್ಯನಾರಾಯಣ
ಶ್ಯಾಮನು ಮನವ ಮರೆಸಿ ನಿಂದನು. ನಾದ ಸ್ವರವೆಲ್ಲ ನಲಿದಿವೆ ಕೇಳು, ಯಾರೇ ವರನೆಂದು ನಗುತ್ತಿವೆ ನೋಡು. ಪರಿಚಯ ಪರಿಧಿ ಮೀರು ವರುಷ, ಪರಿಣಯ ಪದವ ಹಾಡು ಹರುಷ. ಶ್ರಾವಣೋ ರಮೆಯ ರಮಿಸ ಬಂದನು. ರಾಧೆ ನೀನು ಆರಾಧಿಸೋ ನೀಲಮೇಘ ಶ್ರಾವಣೋ ಮನವ ಮರೆಸಿ ನಿಂದನು. ಇಳೆಯು ಮಳೆಯ ಸಿಡಿದಿರೋ ಹಾಗೆ ಮನದ ತನನ ಹೀನಿಗನೆ ಹೀಗೆ. ಸನಿಹ ಸನಿಹ ಕೋರುವೆ ನಾ ಮರಳಿ ಪುನಃ ಸೋಕುವೆ. ಈ ಕಣ್ಣಿಗೆ ಸಂಕೋಚ ಸಾಕಾಗಿದೆ, ನಾಮೆಲ್ಲಗೆ ಸಲ್ಲಪವ ಮಾಡಲಿ. ಕೃಷ್ಣನ ಪ್ರೇಮಕ್ಕೆ ಮೇರೆಯೇನು, ಕೊಳದಲ್ಲಿ ಕುಮುದೆಗೂ ಈರ್ಷೆ ಕಾಣು. ಕೊಳಲಿನ ಕೊರಳಲು ರಾಗ ನೀನು ಆರಾಧಿಸೋ ನೀಲಮೇಘ ಶ್ರಾವಣೋ ರಮೆಯ ರಮಿಸ ಬಂದನು. ರಾಧೆ ನೀನು ಆರಾಧಿಸೋ ನೀಲಮೇಘ ಶ್ರಾವಣೋ ಮನವ ಮರೆಸಿ ನಿಂದನು. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ. ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನೆನ್ನು ನೆನಗರ್ಪಣೆ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ.